ಕುಮಾರ್ ಅವರೇ, ಚೇತನ್ ರಾಜಕಾರಣವರೇ, ಜಾಕಿ ಗಣೇಶ್ ಅವರೇ, ಉಮೇಶ್ ಅವರೇ, ರವಿ ಅವರೇ ಹಾಗೂ ಯಶ್ಪುರ್ ಅವರೇ, ರವಿ ಅವರೇ ಹಾಗೂ ಪ್ರೀತಿಯ ಮಾಧ್ಯಮ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಟ್ರಸ್ಟ್ ಪರವಾಗಿ ಹಾಗೂ ಅವರ ಅಭಿಮಾನಿ ಬಳಗದ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಆಗಮಿಸಿ ಆ ನ್ಯಾಯವನ್ನು ಸಮಸ್ಯೆಗಳು ಬಂದಾಗ ಅದರಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಾಗ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಪ್ರತಿ ಭಾನುವಾರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಆದರ್ಶಗಳನ್ನು ಪಾಲಿಸಿ ಶ್ರೀ ಕ್ಷೇತ್ರವನ್ನು ಶ್ರದ್ಧಾ ಕೇಂದ್ರವಾಗಿ ಮಾಡಿರುವುದು ಅವರ ಒಂದು ಹೆಮ್ಮೆಯ ವಿಚಾರ. ಬೇಸೂರಿನಲ್ಲಿ ಅಣುವಿದ್ಯುತ್ ಸ್ಥಾವರ ನಿರ್ಮಾಣ ಆಗಲಿಕ್ಕೆ ಬಲವಾಗಿ ಖಂಡಿಸಿ ಆ ಹೋರಾಟದಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ. ಆ ಅಕಾಲಿಕ ಮರಣ ಹೊಂದಿದ ಕುಟುಂಬಗಳಿಗೆ ಅವರ ಮನೆಗಳಿಗೆ ತೆರಳಿ ಅವರಿಗೆ ಸಾಂತ್ವನ ಹೇಳತಕ್ಕಂಥ ಕೆಲಸವನ್ನು ಕೂಡ ಶ್ರೀ ಕ್ಷೇತ್ರ ಮಾಡಿದೆ. ಇನ್ನೂ 10 ಹಲವು ಸೇವಾ ಕಾರ್ಯಕ್ರಮಗಳನ್ನು ಪೂಜ್ಯ ಕೆಲವು 36 ವರ್ಷಗಳಲ್ಲಿ ಮಾಡಿದ್ದಾರೆ. ಜೊತೆಗೆ ಎಲ್ಲ ಸೇವಾ ಕಾರ್ಯಕ್ರಮ ಮಾಡುವ ನಾಡಿನ ಶ್ರೇಷ್ಠ ಧಾರ್ಮಿಕ ಸಂತರ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗ ಅವರ ಜನ್ಮದಿನದ ದಿನವನ್ನ ಮೇ 13ರಂದು ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೇ 13ರಂದು ಸಾಮಾಜಿಕ ಸಾರ್ಥಕ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ನಮ್ಮ ಶ್ರೀ ಕ್ಷೇತ್ರ ಸಿಗಂದೂರಿನ ಧರ್ಮದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಮೂರ್ತಿಯವರ 74ನೇ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗದವರು ಮತ್ತೆ ಭಕ್ತರು ಸೇರ್ಕೊಂಡ್ಬಿಟ್ಟು ಇದೇ ಮೇ 13ನೇ ತಾರೀಕಿಗೆ ವಿವಿಧ ಸೇವಾ ಕಾರ್ಯಗಳನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಗರ ಉಪವಿಭಾಗೀಯ ಆಸ್ಪತ್ರೆ ಮತ್ತು ತಾಯಿ ಮಗು ಆಸ್ಪತ್ರೆಯಲ್ಲಿ ಬೆಳಗ್ಗೆ ಹಣ್ಣು ಹಂಪಲನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಇನ್ನು ಉಳಿದಿರ್ತಕ್ಕಂಥ ಅಗ್ನಿವೀರರಿಗೆ ತರಬೇತಿ ಕೊಡೋದಿರ್ಬೋದು, ಹೃದಯ ತಪಾಸಣೆ ಇರ್ಬೋದು, ಮತ್ತೆ ಶ್ರವಣ ದೋಷ ಇರ್ತಕ್ಕಂಥವರ ತಪಾಸಣೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಈ ಎಲ್ಲ ಸ್ಕೂಲಿಗೆ ಸುಣ್ಣ ಬಣ್ಣ ಮಾಡೋದು ಈ ಎಲ್ಲದೂ ಕೂಡ ಶ್ರೀ ಕ್ಷೇತ್ರ ಸಿಗಂದೂರಿನಲ್ಲಿ ಉಳಿದಿರ್ತಕ್ಕಂಥ ಕಾರ್ಯಕ್ರಮ ನಡೆಯುತ್ತೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತ ವೃಂದದವರು ಮತ್ತೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ತಾಯಿ ಚೌಡೇಶ್ವರಿ ಹಾಗೂ ರಾಮಪ್ಪನವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಕ್ತದಾನ ಶಿಬಿರದಲ್ಲಿ ಅತಿ ಹೆಚ್ಚು ಯುವಕ ಮಿತ್ರರು ಭಾಗವಹಿಸಬೇಕು ಮತ್ತೆ ಆ ಮೂಲಕ ಒಬ್ಬೊಬ್ಬರು ರಕ್ತದಾನ ಮಾಡೋದ್ರಿಂದ 3 ಜನರ ಪ್ರಾಣವನ್ನು ಉಳಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಹೃದಯ ಸಂಬಂಧಿತ ಕಾಯಿಲೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ಉಚಿತವಾಗಿ ನಡೀತಕ್ಕಂಥ ತಪಾಸಣಾ ಶಿಬಿರದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ತಪಾಸಣೆಗೆ ಒಳಗಾಗಬೇಕು. ಹಾಗೆ ಶ್ರವಣ ದೋಷಕ್ಕೆ ಸಂಬಂಧಪಟ್ಟಂಥವ್ರು ಯಾರಾದ್ರೂ ಕೂಡ ಅವ್ರಿಗೂ ಕೂಡ ಉಚಿತವಾಗಿ ಅಲ್ಲಿ ತಪಾಸಣೆ ಇರುತ್ತೆ, ಅವರು ಕೂಡ ಎಲ್ಲ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಭಕ್ತರ ವೃಂದದಲ್ಲಿ ವಿನಂತಿಯನ್ನು ಮಾಡ್ತಾರೆ. ದಶಕಗಳ ಕಾಲ ಶ್ರೀ ರಾಮಪ್ಪನವರು ನಮ್ಮ ನೆಲಕ್ಕಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಈ ಮೇ 13ಕ್ಕೆ ಅವರಿಗೆ 74ನೇ ಹುಟ್ಟುಹಬ್ಬ. ಅವ್ರಿಗೇನು ತನ್ನ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅನ್ನೋದು ಭಾವನೆ ಇಲ್ಲ. ಆದರೆ ಅವರು ಕೊಟ್ಟಂತ ಸೇವೆಗಾಗಿ ಅವರ ಅಭಿಮಾನಿಗಳಾಗಿ ನಾವು ಮಾಡಬೇಕು ಅನ್ನೋ ಒಂದು ತೀರ್ಮಾನ ಕೈಗೊಂಡು ಕಳೆದ ಬಾರಿ ಕೂಡ ಸಾರ್ಥಕವಾದಂಥ ಸೇವಾ ದಿವಸ ಅಂತೇಳಿ ಆಚರಣೆ ಮಾಡಿದ್ವಿ. ಈ ಸಾರಿ ಕೂಡ ಮೇ 13ರನ್ನ ರಾಮಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ಥಕ ಸೇವಾ ದಿವಸ ಅಂತ ಹೇಳಿ ಅದನ್ನ ಆಚರಣೆ ಮಾಡ್ತಾ ಇದ್ದೇವೆ. ಏನೇನು ಅನ್ನೋದ್ರ ಬಗ್ಗೆ ನಮ್ಮ ವಿಜಯ್ ಕುಮಾರ್ ಅವರು ಈ ಸಂದರ್ಭದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯವಾಗಿ ಆ ದಿನ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು ಮುರುಘಾ ಮಠ ಇವರು ಅದನ್ನ ಉದ್ಘಾಟನೆಗೊಳಿಸಿಕೊಳ್ಳಿದ್ದಾರೆ. ಜೊತೆಗೆ ಆ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಅದನ್ನ ಉದ್ಘಾಟಿಸಿಕೊಳ್ಳಿದ್ದಾರೆ. ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ಸಾಗರ ಕ್ಷೇತ್ರದ ಶಾಸಕರು ಹಾಗೂ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಬೇಡೂರು ಸಾಹೇಬರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಹಾಗೆ ಇನ್ನು ಅನೇಕ ಸಮಾಜದ ಬೇರೆ ಗಣ್ಯರು ಇದ್ದಾರೆ. ಆ ಸಂದರ್ಭದಲ್ಲಿ ಪ್ರಮುಖವಾಗಿ 13ನೇ ತಾರೀಕು ಒಂದು ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇವರಿಂದ ಹೃದಯ ತಪಾಸಣಾ ಶಿಬಿರ ಇದೆ. ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಸಿವಿಯರ್ ಆದಂತಹ ಪ್ರಾಬ್ಲಮ್ ಇದ್ದಲ್ಲಿ 2 ಜನ ಅಂತ ಪೇಷಂಟ್ಗಳಿಗೆ ಉನ್ನತ ಆಸ್ಪತ್ರೆ ಸ್ಥಳಕ್ಕೆ ಅಂತ ರೆಫರ್ ಮಾಡಲಿಕ್ಕೂ ಕೂಡ ಆ ಸಂದರ್ಭದಲ್ಲಿ ಅಲ್ಲಿ ಸೇವೆ ಕೊಡಲಿಕ್ಕೆ ಟ್ರಸ್ಟ್ ನಿರ್ಧರಿಸಿದೆ. ಜೊತೆಗೆ ರಕ್ತದಾನ ಶಿಬಿರ ಕಳೆದ ಬಾರಿ ಕೂಡ ಸುಮಾರು 98 ಜನ ರಕ್ತದಾನವನ್ನ ಮಾಡಿದ್ರು. ಆ ರಕ್ತದಾನವನ್ನ ಮಾಡಿ ಅದನ್ನ ಪ್ರಾಣ ಉಳಿಸಿದಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಜೊತೆಗೆ ಬೇರಳ ಶಾಲೆಗೆ ಸುಣ್ಣ ಬಣ್ಣ ಅದು 74ನೇ ಶಾಲೆ. ಜೊತೆಗೆ ಈಶ್ವರ್ ಮಲ್ಪೆ ಟೀಮ್ನ ಡಾಕ್ಟರ್ ಅಂಕಿತಾ ಅಂತ ಹೇಳಿ ಖ್ಯಾತ ಶ್ರವಣ ತಜ್ಞರು
ಅವರ ತಂಡ ಕೂಡ ಈ ಬಾರಿ ಈ ಸಂದರ್ಭದಲ್ಲಿ ನಾವೊಂದು ಸನ್ನಿಧಿಯಲ್ಲಿ ಸಾರ್ಥಕ ಸೇವಾ ದಿವಸದ ಸಂದರ್ಭದಲ್ಲಿ ಉಚಿತವಾದಂತಹ ಶ್ರವಣ ಬೆಳಿಬೇಕಾದ್ರೆ ಏನ್ ಕಷ್ಟ ಆಗತ್ತಂತ ಅದಕ್ಕೆ ಹಿಂದ್ಗಡೆಯಿಂದಲೂ ಕಷ್ಟ ಬರ್ತವೆ. ಆ ಕಷ್ಟಗಳನ್ನೆಲ್ಲ ಮೆಟ್ಟಿ ಎಲ್ಲವನ್ನು ಚೇತರಿಸಿಕೊಂಡು ಈ ಸ್ಥಳವನ್ನು ಅಭಿವೃದ್ಧಿಪಡಿಸಿ ತಮ್ಮೆಲ್ಲರಿಗೂ ಮಾದರಿ ಹಾಗೆ ಈ ಜಗತ್ತಿಗೆ ಮಾದರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಆ ರಾಮಪ್ಪನವರಿಗೆ ಆ ತಾಯಿ ಚೌಡೇಶ್ವರಿ ಇನ್ನೂ ಆರೋಗ್ಯ ಸಂಪತ್ತು ಕೊಟ್ಟು ಇನ್ನೂ ಜಗತ್ತಿಗೆ ಮಾದರಿ ಆಗುವ ಹಾಗೆ ಮಾಡಲಿ ಅಂತ ಆ ತಾಯಿಯಲ್ಲಿ ಬೇಡ್ಕೊಳ್ತೀನಿ. ಗಣೇಶ ಜಯಂತಿ ತುಂಬಿ ಜೊತೆಗೆ ಅದನ್ನ ಸಾರ್ಥಕ ಸೇವಾ ದಿವಸ ಅಂತ ಹೇಳಿ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳನ್ನು ಮುಖ್ಯವಾಗಿ ಆರೋಗ್ಯ ತಪಾಸಣೆಯನ್ನು ಉಚಿತವಾಗಿ ನಡೆಸುವಂಥದ್ದು, ಜೊತೆಗೆ ಅಗ್ನಿವೀರ್ ತರಬೇತಿ ಕಾರ್ಯಕ್ಕೆ ಉದ್ಘಾಟನೆ, ಜೊತೆಗೆ ಶ್ರವಣ ತಪಾಸಣೆ ಉಚಿತವಾದಂಥ ಸೇವಾ ಕಾರ್ಯಕ್ಕೂ ಕೂಡ ಅವತ್ತು ಚಾಲನೆಯನ್ನು ನೀಡಲಾಗುತ್ತೆ. ಅನಾಥಾಶ್ರಮ ಹಾಗೂ ಆಸ್ಪತ್ರೆಗಳಿಗೆ ರೋಗಿಗಳಿಗೆ ಹಣ್ಣು ಹಂಪಲನ್ನು ಉಚಿತವಾಗಿ ವಿತರಿಸುವಂಥ ಸೇವಾ ಕಾರ್ಯವನ್ನು ಅವತ್ತು ಹಮ್ಮಿಕೊಂಡಿದ್ದೇವೆ. ಮತ್ತೊಮ್ಮೆ ಶ್ರೀ ಕ್ಷೇತ್ರದ ಚೌಡಮ್ಮ ಚಾರಿಟೇಬಲ್ ಟ್ರಸ್ಟ್ ಹಾಗೂ ರಾಮಪ್ಪನವರ ಅಭಿಮಾನಿ ಬಳಗದ ಪರವಾಗಿ ನಾಡಿನ ಸಮಸ್ತ ಜನರು ಕೂಡ ಇದರ ಸದುಪಯೋಗವನ್ನು ಪಡ್ಕೋಬೇಕು. ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡುವಂತೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಣ. ಥ್ಯಾಂಕ್ ಯು.